9 ತಿಂಗಳಿನಿಂದ ಜನರ ಪ್ರಾಣ ಹಿಂಡ್ತಾ ಇರುವಂತಹ ಕೊರೋನಾಗೆ ಕೊನೆಗೂ ಸಂಜೀವಿನಿ ರೆಡಿಯಾಗ್ತಾ ಇದೆ. ಸ್ವಲ್ಪ ದಿನದಲ್ಲೇ 30 ಕೋಟಿ ಭಾರತೀಯರಿಗೆ ಲಸಿಕೆ ಸಿಗಲಿದೆ. ಎಲೆಕ್ಷನ್ ಬಂದಾಗ ಬೂತ್ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡ್ತಾರೋ ಅದೇ ತರ ಲಸಿಕೆ ವಿತರಣೆ ಮಾಡೋಕೆ ಸಜ್ಜಾಗಿ ಅಂತ ಮೋದಿ ಹೇಳಿದ್ದಾರೆ. ನಾಲ್ಕು ವಾರದಲ್ಲಿ ದೇಶದಲ್ಲಿ ಕೊರೋನಾ ಲಸಿಕೆ ಒಂದು 4 ವಾರದೊಳಗಾಗಿ ಅದಕ್ಕೆ ಆಗಬಹುದು ಅನ್ನೋ ಸೂಚನೆಗಳಿದೆ. ಹೌದು, ಇನ್ನು 4 ವಾರಗಳಲ್ಲಿ ಕೊರೋನಾ ಲಸಿಕೆ ಭಾರತದಲ್ಲಿ ಸಿಗುವ ಎಲ್ಲ ಲಕ್ಷಣಗಳು ಇವೆ. ಈ ಮಾಹಿತಿಯನ್ನ ಇವತ್ತು ಖುದ್ದು ಪ್ರಧಾನಮಂತ್ರಿಗಳೇ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ನಡೆಸಿದ ಸಭೆಯಲ್ಲಿ ತಿಳಿಸಿದ್ದಾರೆ. ಈ ಮಾಹಿತಿಯನ್ನ ಖುದ್ದು ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಸ್ಪಷ್ಟಪಡಿಸಿದರು. ಇನ್ನೊಂದು 4 ವಾರದೊಳಗಾಗಿ ಅದಕ್ಕೆ ಆಗಬಹುದು ಅನ್ನೋ ಸೂಚನೆಗಳಿದೆ. ಇನ್ನೊಂದು 4 ವಾರದೊಳಗಾಗಿ ಅದಕ್ಕೆ ಆಗಬಹುದು ಅನ್ನೋ ಸೂಚನೆಗಳಿದೆ. ಅದಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದೀವಿ. ನೀವು ಎಲ್ಲ ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳಿದರು. ಸಮಯ ಬೇಕಾಗ್ಬೋದು, ಇನ್ನೂ 4 ವಾರ 5 ವಾರ, ಬಟ್ ಆ ದಿಕ್ಕಿನಲ್ಲಿ ಪ್ರಯತ್ನ ನಡೆದಿದೆ. ಹೌದು, ಭಾರತದಲ್ಲಿ ಕೊರೋನಾ ಲಸಿಕೆ ವಿತರಣೆಗೆ ಮೋದಿ ಸರ್ಕಾರ ಸರ್ವಸನ್ನದ್ಧ ಆಗ್ತಿದೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಇವತ್ತು ಪ್ರಧಾನಿ ಮಾತನಾಡಿದ್ದು, ಲಸಿಕೆ ಯಾವಾಗ ಬರುತ್ತೆ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ, ಆದ್ರೆ ಲಸಿಕೆ ಶೇಖರಣೆಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂದ್ರು. ಅಷ್ಟೇ ಅಲ್ಲ, ಲಸಿಕೆ ಬರುತ್ತೆ ಅಂತ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ಅಂತಾನೂ ಜನರಿಗೆ ಕಿವಿಮಾತು ಹೇಳಿತು. सबको हाथ जोड़ करके प्रार्थना की थी कि भाई ढिलाई मत बरतिए, क्योंकि कोई वैक्सीन नहीं है, दवाई नहीं है, हमारे पास एक ही रास्ता बचा है, हम हर एक को कैसे अपने अपने आप बचाएं. और हमारी जो गलतियां हुई वही एक खतरा बन गया, थोड़ा ढिलाई आ गई. इस चौथे चरण में लोगों को कोरोना की गंभीरता के प्रति हमें फिर से जागरूक करना ही होगा. ऑक्सीजन और वेंटिलेटर्स उपलब्ध कराने पर भी विशेष जोर है कि देश के मेडिकल कॉलेज और जिला अस्पतालों को ऑक्सीजन जनरेशन के मामले में सेल्फ सफिशिएंट बनाया जाए. 160 से ज्यादा नए ऑक्सीजन प्लांट्स के निर्माण की प्रक्रिया ऑलरेडी शुरू की गई है. ಹೌದು, ಜಗತ್ತನ್ನೇ ನಡುಗಿಸ್ತಿರೋ ಕೊರೋನಾ ಲಸಿಕೆ ವಿತರಣೆಗೆ ಮೋದಿ ಸರ್ಕಾರ ಭರ್ಜರಿ ಪ್ಲಾನ್ ಮಾಡಿದೆ. ಚುನಾವಣೆ ಮಾದರಿಯಲ್ಲಿ ಲಸಿಕೆ ವಿತರಣೆ ಆಗಲಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲಸಿಕೆ ಬೂತ್ಗಳನ್ನ ತೆರೆಯಲಾಗುತ್ತೆ. ಬೂತ್ಗಳ ಮಟ್ಟಗಳಲ್ಲಿ ಹಂತ ಹಂತವಾಗಿ ಕೊರೋನಾ ಲಸಿಕೆ ವಿತರಣೆ ಆಗಲಿದೆ. ಒಂದು ರೀತಿ ಪೋಲಿಯೋ ಹನಿ ಹಾಕ್ತಾರಲ್ಲ, ಅದೇ ಮಾದರಿಯಲ್ಲಿ ಕೊರೋನಾ ಲಸಿಕೆ ವಿತರಣೆಗೆ ಕೇಂದ್ರ ಸರ್ಕಾರ ಪ್ಲಾನ್ ರೆಡಿ ಮಾಡಿದೆ. ಅಷ್ಟೇ ಅಲ್ಲ, ಜನರಿಗೆ ಲಸಿಕೆ ನೀಡಲು ದಿನಾಂಕ ಸಮಯ ನಿಗದಿ ಮಾಡ್ತಾರೆ. ಅದೇ ದಿನ ಅದೇ ಸಮಯಕ್ಕೆ ಸೋಂಕಿತರು ಲಸಿಕೆಗೆ ಬರಬೇಕು. ಲಸಿಕೆ ಪಡೆದ ಮೇಲೆ ಅವರ ದಾಖಲೆ ಸಂಗ್ರಹಿಸಿ ಹೇಗಿದ್ದಾರೆ ಅಂತ ಟ್ರ್ಯಾಕ್ ರಿಪೋರ್ಟ್ ಸಂಗ್ರಹಕ್ಕೂ ಮೋದಿ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಸೂಚಿಸಿದೆ. ಕೇಂದ್ರ ಆರೋಗ್ಯ ಇಲಾಖೆ ಪ್ರಕಾರ ಮುಂದಿನ ಜನವರಿಯಿಂದ ಕೊರೋನಾ ಲಸಿಕೆ ವಿತರಣೆ ಆರಂಭ ಆಗಲಿದೆ. ಮೊದಲ ಹಂತದಲ್ಲಿ 30 ಕೋಟಿ ಲಸಿಕೆಯನ್ನ 4 ಹಂತಗಳಲ್ಲಿ ವಿತರಣೆ ಮಾಡಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಜನವರಿಯಿಂದ ದೇಶದಲ್ಲಿ ಕೊರೋನಾ ಲಸಿಕೆ ವಿತರಣೆ ಶುರುವಾಗಲಿದೆ. ಸೆಪ್ಟೆಂಬರ್ 2021ರೊಳಗೆ ದೇಶದ 30 ಕೋಟಿ ಜನರಿಗೆ ಕೊರೋನಾ ಲಸಿಕೆ ತಲುಪಲಿದೆ. ಆದಷ್ಟು ಭಾರತದಲ್ಲೇ ಲಸಿಕೆ ಉತ್ಪಾದನೆಗೆ ಮೋದಿ ಸೂಚಿಸಿದ್ದಾರೆ. ಇದಕ್ಕೆ ಕಾರಣನೂ ಇದೆ. ವಿಶ್ವದ 100ಕ್ಕೂ ಹೆಚ್ಚು ಕಂಪನಿಗಳಿಂದ ಸಂಶೋಧನೆ ಆಗ್ತಿದೆ. ಇದರಲ್ಲಿ ಕ್ಲಿನಿಕಲ್ ಟ್ರಯಲ್ನಲ್ಲಿ 5 ಲಸಿಕೆಗಳು ಯಶಸ್ವಿಯಾಗಿದೆ. ಇಂಗ್ಲೆಂಡ್ನ ಆಕ್ಸ್ಫರ್ಡ್ ಆಸ್ಟ್ರಾಜೆನಿಕಾ ಲಸಿಕೆ 70% ಶಕ್ತಿಶಾಲಿಯಾಗಿದೆ. ಅಮೆರಿಕದ ಫೈಜರ್ ಕಂಪನಿ ಲಸಿಕೆ 95% ಶಕ್ತಿಶಾಲಿಯಾಗಿದೆ. ರಷ್ಯಾದ ಸ್ಪುಟ್ನಿಕ್ ವಿ ಕಂಪನಿ ಲಸಿಕೆ 90% ಶಕ್ತಿಶಾಲಿಯಾಗಿದ್ರೆ, ಅಮೆರಿಕದ ಬಯೋನ್ಟೆಕ್ ಕಂಪನಿ ಲಸಿಕೆ 94.5% ಕೊರೋನಾ ವಿರುದ್ಧ ಹೋರಾಡುವ ಲಸಿಕೆಗಳಾಗಿವೆ. ಈ 5 ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಭಾರತ ಮಾತುಕತೆ ನಡೆಸುತ್ತಿದೆ. ಕಂಪನಿಗಳು ಫಾರ್ಮುಲಾ ಹಂಚಿಕೊಂಡ್ರೆ ಭಾರತದಲ್ಲೇ ಉತ್ಪಾದನೆ ಆಗಲಿದೆ. ಯಾಕಂದ್ರೆ ಭಾರತದ 24 ಕಂಪನಿಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ ಇದೆ ಅಂತ ಮೋದಿ ಅವರೇ ಹೇಳಿದ್ದಾರೆ. ಇದರ ಜೊತೆಗೆ ಭಾರತದಲ್ಲಿ ಸುಧಾರಿತ ಹಂತದಲ್ಲಿ 25 ಲಸಿಕೆಗಳ ಪ್ರಯೋಗ 2ನೇ ಹಂತದವರೆಗೂ ತಲುಪಿದೆ. 50ಕ್ಕೂ ಹೆಚ್ಚಿನ ಲಸಿಕೆಗಳ ಸಂಶೋಧನೆ ಆಗ್ತಿದೆ. ಜನವರಿಯಿಂದ ಕೊರೋನಾ ಲಸಿಕೆ ಭಾರತದಲ್ಲಿ ಸಿಗುವ ಎಲ್ಲಾ ಲಕ್ಷಣಗಳು ಇವೆ. ಡಿಸೆಂಬರ್ನಲ್ಲಿ ಲಸಿಕೆಗಳನ್ನ ಎಲ್ಲಾ ರಾಜ್ಯಗಳಿಗೂ ವಿತರಿಸುವ ಸಾಧ್ಯತೆ ಇದೆ. ಜನವರಿಯಲ್ಲಿ ಸೋಂಕು ಹೆಚ್ಚಾಗುತ್ತೆ ಅಂತ ವೈದ್ಯರು ಹೇಳುತ್ತಿದ್ದಾರೆ. ಲಸಿಕೆ ಬರುತ್ತೆ ಅಂತ ಮೈಮರಿಬೇಡಿ, ಕೊರೋನಾ ಬಗ್ಗೆ ಹುಷಾರಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಲಸಿಕೆ 4 ವಾರದಲ್ಲಿ ಬರುತ್ತಾ? ರಾಜ್ಯದಲ್ಲಿ ಹೇಗೆ ಲಸಿಕೆ ವಿತರಣೆಯಾಗುತ್ತೆ? ಸರ್ಕಾರ ಹೇಗೆ ತಯಾರಿ ಮಾಡ್ತಿದೆ? ಜಿಲ್ಲೆಗಳಲ್ಲಿ ಹೇಗೆ ಪ್ರಿಪರೇಷನ್ ಆಗ್ತಾ ಇದೆ ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಕರ್ನಾಟಕದಲ್ಲಿ ಕೊರೋನಾ ಲಸಿಕೆ ಸಂಗ್ರಹ. ಎಲ್ಲ ಜಿಲ್ಲೆಗಳಲ್ಲೂ ಲಸಿಕೆ ಸಂಗ್ರಹಕ್ಕೆ ಸಿದ್ಧತೆ. ಹೌದು, ಇವತ್ತು ಪ್ರಧಾನಿ ಮೋದಿ ಅವರು ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆಸಿದ ಮೇಲೆ ಕೊರೋನಾ ಲಸಿಕೆ ಶೀಘ್ರದಲ್ಲೇ ಲಭ್ಯ ಆಗಲಿದೆ ಅನ್ನೋದು ಖಚಿತವಾಗಿದೆ.
ಈಗಾಗಲೇ ಸರ್ಕಾರ 500 ಕೋಟಿ ಹಣವನ್ನ ಬಿಡುಗಡೆ ಮಾಡಿದೆ. ಪ್ರತಿ ಜಿಲ್ಲೆಯಲ್ಲೂ ಕೊರೋನಾ ಲಸಿಕೆ ಸಂಗ್ರಹಕ್ಕೆ ಬೇಕಾದ ಕೋಲ್ಡ್ ಸ್ಟೋರೇಜ್ಗಳ ಸ್ಥಾಪನೆ ಕೆಲಸವೂ ಭರದಿಂದ ಸಾಗ್ತಿದೆ. ಒಟ್ಟಾರೆ ಇಲೆಕ್ಷನ್ ಅಲ್ಲಿ ಹೆಂಗೆ ಒಂದೊಂದು ಬೂತ್ಗೆ ತಯಾರು ಮಾಡ್ತೀವಿ ಆ ಥರ ವ್ಯಾಕ್ಸಿನೇಷನ್ ಸೆಂಟರ್ಗಳನ್ನು ಮಾಡಿ ಮತ್ತೆ ಎಲ್ಲರದು ಇನ್ಫಾರ್ಮೇಷನನ್ನು ಡಿಜಿಟಲ್ ಇನ್ಫಾರ್ಮೇಷನನ್ನು ಮಾಡಿ ವ್ಯಾಕ್ಸಿನೇಷನ್ ಸೆಂಟರ್ಗಳನ್ನು ಮಾಡಬೇಕು ಅಂತ ಹೇಳಿ ಅವರು ಈ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ, ಎಲ್ಲ ರಾಜ್ಯಗಳ ಜೊತೆ ಹಂಚಿಕೊಂಡಿದ್ದಾರೆ. ಈಗಾಗಲೇ ಕೋವಿಡ್ಗೆ ಸಂಬಂಧಪಟ್ಟಂತೆ 525 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀರಿ. ಒಟ್ಟು ಡಿಸಿಗಳಿಗೆ 310 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದೀರಿ. ಯಾರ್ಯಾರಿಗೆ ಕೊರೋನಾ ಲಸಿಕೆ ಕೊಡಬೇಕು ಪಟ್ಟಿಯನ್ನು ಸಿದ್ಧಪಡಿಸುತ್ತಿವೆ ಜಿಲ್ಲಾಡಳಿತಗಳು. ಹೌದು, ಕೊರೋನಾ ಲಸಿಕೆ ಬಂದ್ಮೇಲೆ ಎಲ್ಲಾ ರಾಜ್ಯಗಳಿಗೂ ಕೊರೋನಾ ಲಸಿಕೆ ವಿತರಣೆಯಾಗುತ್ತೆ. ಈಗಾಗಲೇ ಮೊದಲ ಹಂತದಲ್ಲಿ ವ್ಯಾಕ್ಸಿನ್ ಪಡೆಯುವವರ ಪಟ್ಟಿ ರೆಡಿಯಾಗ್ತಾ ಇದೆ. ಸರ್ಕಾರಿ ಆರೋಗ್ಯ ಕೇಂದ್ರಗಳ ಸಿಬ್ಬಂದಿ ಆರೋಗ್ಯ ಕಾರ್ಯಕರ್ತರ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದೆ. ಈಗಾಗಲೇ 80% ಖಾಸಗಿ ಆಸ್ಪತ್ರೆಗಳು ಮಾಹಿತಿ ನೀಡಿವೆ. ಇನ್ನೊಂದು ವಾರದಲ್ಲಿ ಉಳಿದವರು ಮಾಹಿತಿ ಕೊಡ್ತಾರೆ. ಜೊತೆಗೆ ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆ, ಆಶಾ ಕಾರ್ಯಕರ್ತೆಯರು ಸೇರಿ ಎಲ್ಲರ ಹೆಸರುಗಳನ್ನು ಜಿಲ್ಲಾಡಳಿತ ಪಟ್ಟಿ ಮಾಡ್ತಿದೆ. ಎಲ್ಲಾ ಜಿಲ್ಲೆಗಳಲ್ಲೂ ಲಸಿಕೆ ಕೋಲ್ಡ್ ಸ್ಟೋರೇಜ್. ಹೌದು, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೊರೋನಾ ಲಸಿಕೆ ಸಂಗ್ರಹಕ್ಕೆ ಬೇಕಾದ ಕೋಲ್ಡ್ ಸ್ಟೋರೇಜ್ ಸ್ಥಾಪನೆ ಕೆಲಸ ಆಗ್ತಿದೆ. ರಾಜ್ಯದಲ್ಲಿ ಒಟ್ಟು 2,30,00,000 ಲಸಿಕೆ ಇಡಲು ಬೇಕಾದ ಕೋಲ್ಡ್ ಸ್ಟೋರೇಜ್ ರೆಡಿಯಾಗ್ತಿದೆ. ಬೆಂಗಳೂರಿನ ದಾಸಪ್ಪ ಹೆರಿಗೆ ಆಸ್ಪತ್ರೆ, ಹೆಬ್ಬಾಳದ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ಸುಮಾರು 20 ಲಕ್ಷ ಜನರಿಗೆ ಆಗುವಷ್ಟು ಲಸಿಕೆ ಇಡುವಷ್ಟು ಕೋಲ್ಡ್ ಸ್ಟೋರೇಜ್ ರೆಡಿಯಾಗ್ತಿದೆ. ಬಾಗಲಕೋಟೆಯಲ್ಲಿ 70 ಕೋಲ್ಡ್ ಚೈನ್ ಸ್ಟೋರೇಜ್ ನವೀಕರಣ ಆಗ್ತಿದೆ. ಕೊಡಗಿನಲ್ಲಿ -50 ಡಿಗ್ರಿಯಷ್ಟು ಕೆಪಾಸಿಟಿ ಇರುವ 40 ಫ್ರೀಜರ್ಗಳು, ಯಾದಗಿರಿಯಲ್ಲಿ 30 ಫ್ರೀಜರ್ಗಳು, ಶಿವಮೊಗ್ಗದಲ್ಲಿ 113 ಫ್ರೀಜರ್ಗಳು, ರಾಯಚೂರಿನಲ್ಲಿ 15,000 ಲಸಿಕೆ ಇಡುವ ಸಾಮರ್ಥ್ಯದ ಫ್ರೀಜರ್ಗಳನ್ನು ಸರ್ಕಾರ ಸಿದ್ಧಪಡಿಸುತ್ತಿದೆ. ನಮ್ಮ ಜಿಲ್ಲೆಯಲ್ಲಿ ನಾವು ಸ್ಟೋರೇಜ್ಗೆ ಈ ಒಂದು ಎಕ್ಸ್ಕ್ಲೂಸಿವ್ ಸೆಕ್ಷನ್ ಅನ್ನು ಡೆವಲಪ್ ಮಾಡ್ಕೊಂಡಿರೋದಿದೆ. ಈ ಮಧ್ಯೆ ಕೊರೋನಾ ಕಮ್ಮಿಯಾಗಿಲ್ಲ. ರಾಜ್ಯದಲ್ಲಿ ಮತ್ತೆ ಉಲ್ಬಣ ಆಗ್ತಾ ಇದೆ. 2ನೇ ಅಲೆ ಶುರುವಾಗ್ತಿದೆ. ಲಸಿಕೆ ಬಂತು ಅಂತ ಮೈ ಮರಿಬೇಡಿ ಅಂತ ಮತ್ತೆ ವೈದ್ಯರು ಎಚ್ಚರಿಸಿದ್ದಾರೆ. ಈ ವ್ಯಾಕ್ಸಿನ್ ಬಂದ್ರೆ ಪರ್ಮನೆಂಟ್ ಮುಂದೆ ಬರುವಂತ ಎಲ್ಲ ಈ ಕೊರೋನಾಗೆ ಆನ್ಸರ್ ಟ್ರೀಟ್ಮೆಂಟ್ ಕೊಡುತ್ತಾ ಅನ್ನೋದಕ್ಕೆ ಉತ್ತರ ಹೇಳಕ್ಕಾಗೋದಿಲ್ಲ. ಕೊರೋನಾ ಲಸಿಕೆ ಬರತ್ತೆ, ಬಂದ್ಮೇಲೆ ಹಂತ ಹಂತವಾಗಿ ಲಸಿಕೆ ಸಿಗತ್ತೆ. ಆದ್ರೆ ನೆನಪಿಡಿ, ಇನ್ನು 1.5 ರಿಂದ 2 ವರ್ಷ ಎಲ್ರಿಗೂ ಕೊರೋನಾ ಲಸಿಕೆ ಸಿಗತ್ತೆ ಅನ್ನೋದು ಸುಳ್ಳು. ಅದಕ್ಕೆ ಮಾಸ್ಕ್ ಹಾಕಿ, ಸಾಮಾಜಿಕ ಅಂತರ ಪಾಲಿಸಿ, ಧೈರ್ಯವಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಮಧ್ಯೆ ದಕ್ಷಿಣ ಭಾರತಕ್ಕೆ ಒಂದೇ ಸಲ 2 ಚಂಡಮಾರುತಗಳು ಅಪ್ಪಳಿಸುತ್ತಿವೆ. ನಿವಾರ್ ಗಂಡಾಂತರದಿಂದ ಏನ್ ಗತಿ ಆಗುತ್ತೋ ಅನ್ನುವ ಭಯ ಶುರುವಾಗಿದೆ. ರಾಜ್ಯದಲ್ಲೂ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ತಮಿಳುನಾಡಿನಲ್ಲಿ ನಿವಾರ್ ಹುಚ್ಚಾಟ ಶುರು. ಜೋರು ಮಳೆ, ಜೀವನ ಅಸ್ತವ್ಯಸ್ತ, ನಾಳೆ ಸರ್ಕಾರಿ ರಜೆ. ನಿವಾರ್ ಹೆಸರಿನ ಚಂಡಮಾರುತ ಅಬ್ಬರ ಹೆಚ್ಚಾಗ್ತಿದೆ. ಭಾರತೀಯ ಹವಾಮಾನ ಇಲಾಖೆ ತಮಿಳುನಾಡಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಹೀಗಾಗಿ ತಮಿಳುನಾಡಿನಲ್ಲಿ ನಾಳೆ ಸರ್ಕಾರಿ ರಜೆ ಘೋಷಣೆ ಆಗಿದೆ. ಪಕ್ಕದ ರಾಯಚೂ, ಪುದುಚೇರಿಯಲ್ಲಿ 3 ದಿನಗಳ ಕಾಲ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಎಲ್ಲಾ ಕಡೆ ಅಲರ್ಟ್, ರಕ್ಷಣಾ ಪಡೆ ಸನ್ನದ್ಧ. ಚೆನ್ನೈನ ಸಯ್ಯಾದಪೇಟೆಯಲ್ಲಿ ಭಾರಿ ಮಳೆಯಾಗ್ತಿದೆ. ಜನರು ಮನೆಗಳಿಗೆ ತೆರಳೋದಕ್ಕೆ ಪರದಾಡುವಂತಾಯ್ತು. 465 ಆಂಬ್ಯುಲೆನ್ಸ್ಗಳನ್ನ ಸಜ್ಜು ಮಾಡಿಕೊಳ್ಳಲಾಗಿದ್ದು, ಚಂಡಮಾರುತ ಅಬ್ಬರಿಸಿದ್ರೆ, ಮಳೆ ಜೋರಾದ್ರೆ ಚಂಬರಬಕ್ಕಂ ಡ್ಯಾಮ್ ಗೇಟ್ ತೆರೆಯಲು ತಮಿಳುನಾಡು ಸಿಎಂ ಸೂಚಿಸಿದ್ದಾರೆ. ದಕ್ಷಿಣ ಭಾರತದಾದ್ಯಂತ ಇಂಡಿಯನ್ ಕೋಸ್ಟ್ ಗಾರ್ಡ್ ಸೇರಿದಂತೆ 30 ಎನ್ಡಿಆರ್ಎಫ್ ಟೀಮ್ಗಳು ಬೀಡು ಬಿಟ್ಟಿದೆ. ಇಂದು ಬೆಳಗ್ಗೆ 10 ಗಂಟೆಯಿಂದಲೇ ಹಲವು ಟ್ರೈನ್ಗಳು ರದ್ದಾಗಿವೆ. ಆಂಧ್ರಪ್ರದೇಶದಲ್ಲೂ ಭಾರೀ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ನಾಳೆ ಬೆಳಗ್ಗೆಯಿಂದ ನವೆಂಬರ್ 26ರ ತನಕ ಚಂಡಮಾರುತ ಅಬ್ಬರ ಹೆಚ್ಚಾಗಲಿದ್ದು, ಭಾರೀ ಮಳೆ ಬೀಳಲಿದೆ ಅಂತ ಹವಾಮಾನ ಇಲಾಖೆ ಸೂಚಿಸಿದೆ. ಹೀಗಾಗಿ ಸಿಎಂ ಜಗನ್ಮೋಹನ್ ರೆಡ್ಡಿ ಚಿತ್ತೂರು, ಕಡಪ, ಕರ್ನೂಲ್, ಅನಂತಪುರಂ, ನೆಲ್ಲೂರು, ಪ್ರಕಾಶಂ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ರು.
ಕರ್ನಾಟಕದಲ್ಲಿ ನಿವಾರ್ ಚಂಡಮಾರುತ ಅಬ್ಬರ ಹೆಚ್ಚಿಲ್ಲದಿದ್ರೂ ದಕ್ಷಿಣ ಕರ್ನಾಟಕದಲ್ಲಿ ಭಾರೀ ಮಳೆಯಾಗಲಿದೆ ಎನ್ನಲಾಗಿದೆ. ಬುಧವಾರ ಹಾಗೂ ಗುರುವಾರ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ರಾಗಿ, ಭತ್ತ ಸೇರಿದಂತೆ ವಿವಿಧ ಬೆಳೆಗಳ ಕಟಾವು ಸಮಯವಾಗಿದ್ದು ಅನ್ನದಾತರಿಗೆ ನಷ್ಟ ಉಂಟಾಗುವ ಭೀತಿ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಜಾತಿ ಮೀಸಲಾತಿ ಕೊಡ್ಬೇಡಿ ಅಂತ ಹೇಳಿ ದೊಡ್ಡವರೆಲ್ಲ ಕೇಳ್ತಾ ಇದ್ದಾರೆ. ಆದ್ರೆ ಈಗ ನಿಗಮ ಮಂಡಳಿಗಳು ಒಂದರ ಮೇಲೆ ಒಂದು ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮಗೂ ಕೂಡ ಕೊಡಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನೆಲ್ಲ ರಗಳೆಗಳು ಆಯ್ತು ನೋಡ್ಕೊಂಡ್ ಬರೋಣ. ಇವರಷ್ಟೇ ಸಮರ್ಥರ ಸೋತರು. ಒಬ್ರು ಇಬ್ರು ಮಾತ್ರ ಶೋ ಕೊಡಕ್ ಹೊರಟವ್ರೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗಿನಿಂದಲೂ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ಒಂದು ಕಡೆ ಸರ್ಕಾರ, ಇನ್ನೊಂದು ಕಡೆ ಅಸಮಾಧಾನ, ಮತ್ತೊಂದು ಕಡೆ ಪ್ರತಿಪಕ್ಷಗಳು. ಎಲ್ಲದರ ಮಧ್ಯೆ ಜಾತಿ ಜಗಳ, ನಿಗಮ ಪ್ರಾಧಿಕಾರಗಳ ತಲೆನೋವು, ಸಂಪುಟ ವಿಸ್ತರಣೆ ಕಿರಿಕಿರಿ, ನಾಯಕತ್ವ ಬದಲಾವಣೆ ಕೂಗು ಎಲ್ಲ ಯಡಿಯೂರಪ್ಪರ ನಿದ್ದೆಗೆಡಿಸಿದೆ. ಲಿಂಗಾಯತ ಮರಾಠ ಆಯ್ತು, ಈಗ ಒಕ್ಕಲಿಗ. ಕುರುಬರು ಎಸ್ಟಿಗೆ ಸೇರಿಸಲು ಈಶ್ವರಪ್ಪ ಒತ್ತಡ. ಮರಾಠ ಜನರ ಅಭಿವೃದ್ಧಿಗೆ ಪ್ರಾಧಿಕಾರ ರಚಿಸಿ 50 ಕೋಟಿ ಕೊಟ್ಟರು. ನಿನ್ನೆ ಲಿಂಗಾಯತ ವೀರಶೈವ ಸಮುದಾಯಕ್ಕೆ 500 ಕೋಟಿ ಬಿಡುಗಡೆ ಮಾಡಿದ್ರು. ಈಗ ಒಕ್ಕಲಿಗರು ಕೂಗೆತ್ತಿದ್ದಾರೆ. ಒಕ್ಕಲಿಗ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಅಂತ ಒಕ್ಕಲಿಗರ ನಿಯೋಗ ಯಡಿಯೂರಪ್ಪ ಮತ್ತು ಆರ್ ಅಶೋಕ್ ಅವರಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಕುರುಬ ಜನಾಂಗವನ್ನ ಎಸ್ಟಿ ವರ್ಗಕ್ಕೆ ಸೇರಿಸಿ ಅಂತ ಈಶ್ವರಪ್ಪ ದೆಹಲಿ ಮಟ್ಟದಲ್ಲೇ ಲಾಬಿ ಶುರು ಮಾಡಿದ್ದಾರೆ. ಕೇಂದ್ರ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಸ್ವಾಮೀಜಿಗಳ ನಿಯೋಗದ ಜೊತೆ ಹೋಗಿ ಭೇಟಿ ಮಾಡಿ ಅರ್ಜಿ ಹಾಕಿದ್ದಾರೆ. ಇನ್ನೊಂದು ಕಡೆ ಲಿಂಗಾಯತ ನಿಗಮ 16% ಮೀಸಲಾತಿ ಕೊಡಿ ಅಂತ ಹೊರಟ್ಟಿ ಧ್ವನಿ ಎತ್ತಿದ್ದಾರೆ. ಅಲ್ಲ, ಈಗ ಮನವಿ ಕೊಟ್ಟಿದ್ದಾರೆ. ಅದನ್ನ ಮನವಿಯನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ತಂದಿದ್ದೀನಿ. ಮುಖ್ಯಮಂತ್ರಿಗಳು ಮೈಸೂರು ಪ್ರವಾಸದಲ್ಲಿ ಇದ್ದಾರೆ. ಬಂದ ಮೇಲೆ ಅದರ ಬಗ್ಗೆ ಚರ್ಚೆ ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಕುರುಬರಿಗೆ ಎಸ್ಟಿ ಸಿಗಬೇಕು, ಆ ದಿಕ್ಕಲ್ಲೂ ಕೂಡ ಪ್ರಯತ್ನ ನಡೀತಾ ಇದೆಯಲ್ಲ, ಅದನ್ನು ಕೂಡ ಕೇಂದ್ರ ನಾಯಕರ ಗಮನಕ್ಕೆ ತರಬೇಕು ಅನ್ನೋ ವಿಚಾರಕ್ಕೆ ಎಸ್ಟಿ ಹೋರಾಟ ಸಮಿತಿಯ ಪ್ರಮುಖರು ದೆಹಲಿಗೆ ನಾವು ಬಂದಿದ್ದೇವೆ. 16% ರಿಸರ್ವೇಷನ್ ಕೇಳಿದ್ವಿ. ಮಹಾರಾಷ್ಟ್ರದ ಮಾದರಿಯಲ್ಲಿ ಕೊಡಬೇಕು. ಕೇಂದ್ರ ಸರ್ಕಾರದ OBCಯಲ್ಲಿ ಅವ್ರನ್ನ ಮಾಡಿದ್ರೆ ಅವ್ರ ಮಕ್ಕಳು ಎಲ್ಲ ಶಿಕ್ಷಣ ಪಡಿತಾರೆ. 50% ಅವ್ರ ಜಾಬ್ ಸಿಗ್ತಾವೆ, ಸೀಟ್ ಸಿಗ್ತಾವೆ. ಈ ನಿಗಮ ಕಂಪ್ಲೀಟ್ ಆಗ್ಯಾದ, ಇದರಿಂದ ಏನೂ ಉಪಯೋಗ ಇಲ್ಲ. ಒಂದ್ ಕಡೆ ಯಡಿಯೂರಪ್ಪರಿಗೆ ಜಾತಿಗೊಂದು ನಿಗಮ, ಜಾತಿಗೊಂದು ಪ್ರಾಧಿಕಾರಕ್ಕೆ ಒತ್ತಡ ಹೇರ್ತಿದ್ರೆ, ಇನ್ನೊಂದು ಕಡೆ ಜಾತಿ ಆಧಾರದಲ್ಲಿ, ಅರ್ಹತೆ, ಹಿರಿತನದ ಆಧಾರದಲ್ಲಿ ಮಂತ್ರಿ ಮಾಡಿ ಅಂತ ಸಚಿವ ಸ್ಥಾನದ ಆಕಾಂಕ್ಷಿಗಳ ಒತ್ತಡನೂ ಹೆಚ್ಚಾಗ್ತಿದೆ. ಸೋತವರನ್ನೆಲ್ಲ ಮಂತ್ರಿ ಮಾಡಿದ್ರೆ ಗೆದ್ದವರು ಏನ್ ಮಾಡಬೇಕು ಅಂತ ರೇಣುಕಾಚಾರ್ಯ, ಸರ್ಕಾರದ ರಚನೆಗೆ ಸೋತವರ ಕೊಡುಗೆ ಇದೆ ಅಂತ ಅಶ್ವತ್ಥನಾರಾಯಣ ಹೇಳ್ತಿದ್ರೆ, ರೇಣುಕಾಚಾರ್ಯ ಶೋ ಕೊಟ್ಕೊಂಡು ಓಡಾಡೋ ಲೀಡರ್ ಅಂತ ಹೆಸರೇಳದೆ ಸೋಮಶೇಖರ್ ಗಿರುಗೇಟು ಕೊಟ್ರು. ಅವರು ಆಗ್ಲಿ ಅಂತಾನೆ ಬಯಸ್ತೀವಿ. ಮೊದ್ಲಿಂದನೂ ಹೇಳಿದ್ದೀನಿ, CP ಯೋಗೇಶ್ವರ್ ಅವರು ಆಗ್ಬೇಕು, ಆದ್ರೆ ಒಳ್ಳೇದು ಆಗ್ಬೇಕು ಅಂತಾನು ಒತ್ತಾಯವನ್ನು ಮಾಡಿದ್ವಿ. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಆಸಕ್ತಿಯನ್ನು ತೋರಿದ್ದಾರೆ. ಮಾಡಬೇಕು ಅಂತಿದ್ದಾರೆ, ಮಾಡಬಾರದು ಅಂತೇನಿಲ್ಲ. ಈ ಪಕ್ಷದಲ್ಲಿ ಯಾರು 2 ಬಾರಿ 3 ಬಾರಿ ಗೆದ್ದಿದ್ದಾರೆ ಅವಕಾಶ ಕೊಡಿ, ಆಯ್ಕೆ ಮಾಡಿದ್ರೆ ಕೊಡಬೇಕು. ಸೋತ್ರ ಹಂಗೆ ನಾವು ಸೋಲ್ತೀವಿ ಬಿಡ್ರಿ. ಹಂಗಾರೆ ಸೋತರಿಗೆ ಅವಕಾಶ ಕೊಡಿ. ಏನು ಇವು ಕೆಲವರು ಹೇಳಿದ್ದಾರೆ, ಭಾಳ ಕೊಡುಗೆ ಇದೆ ಅಧಿಕಾರ ತನಕ. ಸೋತವರು ಅವ್ರ ಕ್ಷೇತ್ರದಲ್ಲೇ ಸೋತಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ನಾವು ಗೆದ್ದಿಲ್ವಾ? ನಮ್ಮ ಜನಾದೇಶ ಕೊಟ್ಟಿಲ್ವಾ? ಇವರಷ್ಟೇ ಸಮರ್ಥರ ಸೋತರು. ನಾವು ಎಷ್ಟು BJPಯವರೆಲ್ಲ ಇದ್ದೀವಿ, ಎಲ್ಲ ಒಂದೇ. ಯಾರೋ ಒಬ್ರು ಇಬ್ರು ಮಾತ್ರ ಶೋ ಕೊಡೋಕೆ ಹೊರಟವ್ರೆ. ನಾನು ಲೀಡ್ರು ಅಂತೇಳಿ ಅದನ್ನು ಹೊರತುಪಡಿಸಿದ್ರೆ ನಾವೇನು 116, 117 ಜನ ಇದ್ದೀವಿ, ಒಂದೇ ಟೀಮಲ್ಲಿ ಇದ್ದೀವಿ. ಯೋಗೇಶ್ವರ್ಗೆ ಮಂತ್ರಿ ಸ್ಥಾನ ಕೊಡಬಾರದು ಅನ್ನೋ ಕೂಗು ಹೆಚ್ಚಾಗ್ತಿದೆ. ಆದ್ರೆ ಅದೇ CP ಯೋಗೇಶ್ವರ್ ಮಂತ್ರಿ ಸ್ಥಾನ ಗಿಟ್ಟಿಸಲು ಸರ್ಕಸ್ ಮಾಡುತ್ತಿದ್ದಾರೆ. ನಿನ್ನೆ BL ಸಂತೋಷ್ ಅವರನ್ನ ಭೇಟಿ ಮಾಡಿದ್ದ ಸೈನಿಕ ಇವತ್ತು ಮತ್ತೆ ರಮೇಶ್ ಜಾರಕಿಹೊಳಿ ಮನೆಯಲ್ಲಿ ಸಭೆ ಮಾಡಿದ್ರು. ಸಭೆಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ, ಶಾಸಕ ರಾಜಗೌಡ, ಮಸ್ಕಿ ಕ್ಷೇತ್ರದ ಪ್ರತಾಪ್ ಗೌಡ ಪಾಟೀಲ್ ಕೂಡ ಭಾಗಿಯಾಗಿದ್ರು. ಚುನಾವಣೆ ನಡೆಯದಿದ್ರೂ ಗೆಲ್ತೀನಿ, ನನ್ನನ್ನು ಮಂತ್ರಿ ಮಾಡಿ ಅಂತ ಪ್ರತಾಪ್ ಗೌಡ ಪಾಟೀಲ್ ಟವೆಲ್ ಹಾಕಿದ್ರೆ ಸಂಪುಟ ವಿಸ್ತರಣೆ ಸುಗಮವಾಗಿ ಆಗುತ್ತೆ ಅನ್ನೋದು ಕಟೀಲ್ ಹೇಳಿಕೆ. ಯಾವುದೇ ಗೊಂದಲಗಳು ನಮ್ಮಲ್ಲಿಲ್ಲ. ನಾವು ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರದ ನಾಯಕರ ಜೊತೆ ಮಾತುಕತೆ ಮಾಡಿದ್ದೇವೆ. ಕೆಲವೇ ದಿನಗಳಲ್ಲಿ ಆಗುತ್ತೆ. ಇಷ್ಟೆಲ್ಲ ತಲೆನೋವುಗಳಿದ್ರು ಯಡಿಯೂರಪ್ಪ 3 ದಿನ ಪ್ರವಾಸಕ್ಕೆ ತೆರಳಿದ್ರು. ಮೈಸೂರಿಗೆ ಬಂದಿರೋ ಯಡಿಯೂರಪ್ಪ ಮೈಸೂರು ನೂತನ ಪೊಲೀಸ್ ಕಮಿಷನರ್ ಕಚೇರಿ ಲೋಕಾರ್ಪಣೆ ಮಾಡಿದ್ರು. ನಾಳೆ ತಲಕಾಡಿನಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ. ಗುರುವಾರ ಬೆಂಗಳೂರಿಗೆ ವಾಪಸ್ ಆದ್ಮೇಲೆ ಸಂಪುಟ ವಿಸ್ತರಣೆ ಸರ್ಕಸ್ ಮತ್ತೆ ಶುರುವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇವರೆಲ್ಲರನ್ನ ಸಮಾಧಾನ ಮಾಡೋದಕ್ಕೆ ಇನ್ನು ಯಾರ್ಯಾರಿಗೂ ನಿಗಮಗಳನ್ನ ಕೊಡ್ತಾರೋ ಕಾದು ನೋಡಬೇಕು.
ಇನ್ನು ಯಾತಿಗೆ ಮತ್ತೆ ಸ್ವಾಗತ. ಅಂಬರೀಷ್ ಅಗಲಿ ಇವತ್ತಿಗೆ 2 ವರ್ಷ ಆಯಿತು. ಆದರೆ ಅಭಿಮಾನಿಗಳ ಮನಸ್ಸಲ್ಲಿ ಅಂಬರೀಷ್ ಚಿರಂಜೀವಿಯಾಗಿದ್ದಾರೆ. ಅದಕ್ಕೆ ಸಾಕ್ಷಿ ಮಂಡ್ಯದಲ್ಲಿ ಅಂಬಿಗಾಗಿ ದೇಗುಲ ಕಟ್ಟಿದ್ದಾರೆ. ಅಭಿಮಾನಿ ದೇವರುಗಳೇ ಅಂಬಿಗೆ ಗುಡಿ ಕಟ್ಟಿ ಪೂಜಿಸುತ್ತಿದ್ದಾರೆ. ಅಭಿಮಾನಿ ಕಂಗಳಲ್ಲಿ ಅಂಬಿ ಅಜರಾಮರರಾಗಿದ್ದಾರೆ. ಇದಕ್ಕೆ ಸಾಕ್ಷಿ ಮಂಡ್ಯ ಜಿಲ್ಲೆ ಮದ್ದೂರಿನ ಹೊಟ್ಟೆಗೌಡನ ದೊಡ್ಡಿ ಗ್ರಾಮ. ರೆಬಲ್ ಸ್ಟಾರ್ ನೆನಪನ್ನ ಅಚ್ಚಳಿಯದೆ ಉಳಿಸಲು ಅಂಬಿಗೆ ದೇವಸ್ಥಾನ ಕಟ್ಟಿದ್ದಾರೆ. ಕಂಚಿನ ಪುತ್ಥಳಿ ಪ್ರತಿಷ್ಠಾಪಿಸಿದ್ದಾರೆ. ಪುತ್ಥಳಿ ಲೋಕಾರ್ಪಣೆಗೆ ಇವತ್ತು ಸಂಸದೆ ಸುಮಲತಾ, ಅಂಬಿ ಪುತ್ರ ಅಭಿಷೇಕ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಾಕ್ಲೈನ್ ವೆಂಕಟೇಶ್ ಬಂದಿದ್ರು. ಅಂಬಿ ಸಮಾಧಿಗೆ ಪೂಜೆ ಸಲ್ಲಿಸಿ ಸೀದಾ ಮಂಡ್ಯಕ್ಕೆ ಬಂದ್ರು. ತೆರೆದ ವಾಹನದಲ್ಲಿ ಅದ್ದೂರಿ ಮೆರವಣಿಗೆ ಮಾಡಿದ್ರು. ಪಟಾಕಿ ಸಿಡಿಸಿ ಹೂಮಳೆ ಸುರಿಸಿದ್ರು. ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ನಟ ದರ್ಶನ್, ಅಂಬರೀಷ್ ಸದಾ ನಮ್ಮೊಂದಿಗಿದ್ದಾರೆ. ನಾವಿರುವ ತನಕವೂ ನಮ್ಮ ಜೊತೆಗೆ ಇರ್ತಾರೆ. ಪುತ್ಥಳಿ ಎದ್ದು ಬರುವಂತಿದೆ ಅಂದಾಗ ಶಿಲ್ಲೆ ಚಪ್ಪಾಳಿಗಳ ಸುರಿಮಳೆ. ಇನ್ನೂ ಆಗ್ಲಿಲ್ಲ ಅವ್ರು ಆಕ್ಚುಲಿ ಇನ್ನೂ ನಮ್ಮ ಜೊತೆನೆ. ನಾವೆಲ್ಲ ಆಕ್ಚುಲಿ ಮಣ್ಣು ಸೇರೋ ತನಕ ನಮ್ಮ ಜೊತೆಗೆ ಇದ್ದಾರೆ. ನಾನು ನಿಜವಾಗ್ಲೂ ಇವತ್ತು ಅವ್ರು ಇಲ್ಲ ಅಂತ ನಾನು ಯಾವತ್ತೂ ಹೇಳೋದೇ ಇಲ್ಲ. ಯಾಕಂದ್ರೆ ನಮ್ಮ ಜೊತೆನೆ ಇರ್ತಾರೆ. ಅವರೊಂದು ಮಾರ್ಗದರ್ಶನ. ಯಾಕಂದ್ರೆ ಪುತ್ಲಿ ಮಾಡಿದ್ದಾರೆ, ಅವರು ಕೂಡ ಇಲ್ಲೇ ಇದ್ದಾರೆ ಸ್ವಾಮಿ. ಈಗಲೇ ಎದ್ದು ಬರಂಗಿದೆ, ಅದನ್ನ ತುಂಬಾ ಚೆನ್ನಾಗಿ ಮಾಡಿದಾರೆ. ತುಂಬಾ ಧನ್ಯವಾದಗಳು. ಸೊ ಇದೇ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಸದಾ ಅಮ್ಮನ ಜೊತೆಗಿರ್ಲಿ, ನಮ್ಗಳ ಜೊತೆಗಿರ್ಲಿ ಅಂತ ಕೇಳ್ಕೊಳ್ತೀನಿ. ಹಿರಿಯ ನಟ ಮಾತನಾಡಿ, ಅಂಬರೀಷ್ಗೆ ಮತ್ತೊಂದು ಜನ್ಮ ಎಂದಾದರೂ ಇದ್ರೆ ಹೊಟ್ಟೆಗೌಡನ ದೊಡ್ಡಿಯಲ್ಲೇ ಜನಿಸಲಿ ಅಂದ್ರು. ರಾಕ್ಲೈನ್ ವೆಂಕಟೇಶ್, ನಿಮ್ಮ ಕೆಲಸ ಇಡೀ ವಿಶ್ವಕ್ಕೆ ಮಾದರಿ ಅಂತ ಶಹಬಾಷ್ ಗಿರಿ ಕೊಟ್ರು. ಮತ್ತೊಮ್ಮೆ ಅಂಬರೀಷ್ ಅಣ್ಣ ಹುಟ್ಟು ಬಂದ್ರೆ ಹೊಟ್ಟೆಗೌಡನ ದೊಡ್ಡಿಯಲ್ಲೇ ಹುಡ್ತಾರೆ. ದೊಡ್ಡ ಎಲ್ಲ ಯಾಕೆಂದ್ರೆ ಇಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ರ. ಮುಂದಿನ ಜನ್ಮ ಇದ್ರೆ ಹೊಟ್ಟೆಗೌಡನ ದೊಡ್ಡಿಯಲ್ಲೇ ಹುಟ್ಲಿ ಅಂತ ನಾನು ಆ ಪುಣ್ಯಾತ್ಮನ ಬೇಡಿಕೊಂಡು, ಅಂಬರೀಷ್ ಅಣ್ಣನ ಒಂದು ಮಾತು, ಅವರ ಒಂದು ನಡವಳಿಕೆ ಯಾವುದೇ ಆಗ್ಬೋದು, ಎಲ್ಲಾನು ಇಷ್ಟಪಡುವಂತ ಜನಗಳು ನಮ್ಮ ಮಂಡ್ಯದ ಜನ ಮತ್ತೆ ನಮ್ಮ ಇಡೀ ಜನ ಎಲ್ಲ ಆಗ್ಬೋದು. ಅಂಬಿ ಪುತ್ರ ಅಭಿಷೇಕ್, ಸಂಸದೆಯೂ ಆಗಿರುವ ಸುಮಲತಾ ಮಾತನಾಡಿ, ಅಂಬಿ ಹೆಸರೇ ನನ್ನ ಸ್ಫೂರ್ತಿ, ಅಂಬರೀಷ್ ಹೆಸರೇ ನನ್ನ ಧೈರ್ಯ ಅಂದ್ರು. ಅಷ್ಟೇ ಅಲ್ಲ, ಗ್ರಾಮದ ಅಭಿವೃದ್ಧಿಗೂ ಶ್ರಮಿಸ್ತೀವಿ ಅಂತ ಭರವಸೆ ಕೊಟ್ರು. ಅಂಬರೀಷ್ ಅವ್ರ ಮೇಲೆ ಇಟ್ಟಿರುವಂತ ಗೌರವ, ಆ ಪ್ರೀತಿನ ಉಳಿಸ್ಕೊಂಡು ನೀವು ಆ ಒಂದು ಸ್ಥಾನ, ಆ ಒಂದು ಗೌರವ ನನಗೆ ಕೊಟ್ಟಿದ್ದೀರಾ. ಇದನ್ನ ನಾನು ಯಾವತ್ತು ನನ್ನ ಉಸಿರಿರೋವರೆಗೂ ಮರೆಯೋಕ್ ಸಾಧ್ಯ ಇಲ್ಲ. ರಾಕಿಂಗ್ ಸ್ಟಾರ್ ಯಶ್ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ರು. ಆದ್ರೆ ವಿಡಿಯೋ ಸಂದೇಶದ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ಎಷ್ಟು ಪುಣ್ಯ ಮಾಡಿದ್ದಾರೆ ಅಂದ್ರೆ ಇಡೀ ಮಂಡ್ಯಾದ್ಯಂತ ರಾಜ್ಯಾದ್ಯಂತ ಅವ್ರ ಪ್ರೀತಿ ಇದೆ. ಅದಕ್ಕೂ ವಿಶೇಷವಾಗಿ ಮಂಡ್ಯ ಜನ ಎಷ್ಟು ಪ್ರೀತಿ ಕೊಟ್ಟಿದ್ರು ಅಂದ್ರೆ ಅವರಿದ್ದಾಗ ಇಲ್ಲಿದ್ದಾಗ ಒಂದು ಚೂರು ತೂಕದಲ್ಲಿ. ಒಟ್ಟಾರೆ ಅಂಬರೀಷ್ ಬದುಕಿದ್ದಾಗ್ಲೂ ರೆಬಲ್ ಆಗೇ ಇದ್ರು. ಪ್ರತಿಮೆಯಲ್ಲೂ ರೆಬಲ್ ಲುಕ್ ನಲ್ಲೇ ಅಭಿಮಾನಿಗಳ ಜೊತೆಗಿದ್ದಾರೆ. ರಾಘವೇಂದ್ರ, ನ್ಯೂಸ್ 18 ಕನ್ನಡ, ಮಂಡ್ಯ. ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ಒಂದು ಚಿಕ್ಕ ಬ್ರೇಕ್. ಉತ್ತರ ಪ್ರದೇಶ ಸರ್ಕಾರ ಲವ್ ಜಿಹಾದ್ ತಡೆಯುವ ಕಾನೂನನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡಿದೆ. ಒತ್ತಾಯಪೂರ್ವಕವಾಗಿ ಲವ್ ಜಿಹಾದ್ ಮಾಡಿ ಮದುವೆಯಾದರೆ ಆರೋಪಿಗೆ 2 ರಿಂದ 10 ವರ್ಷಗಳ ತನಕ ಜೈಲು ಶಿಕ್ಷೆ ಆಗಲಿದೆ. ಮತಾಂತರ ವಿರೋಧಿ ಕಾಯ್ದೆ 2020 ಜಾರಿ ಮಾಡಿದ್ದು, ಚಳಿಗಾಲದ ಅಧಿವೇಶನದಲ್ಲಿ ಯೋಗಿ ಸರ್ಕಾರ ಮಂಡನೆ ಮಾಡಲಿದೆ. ಕರ್ನಾಟಕದಲ್ಲಿ ಲವ್ ಜಿಹಾದ್ ತಡೆಯಲು ಕಾನೂನು ತರೋದಕ್ಕೆ ರಾಜ್ಯ ಸರ್ಕಾರವು ರೂಪುರೇಷೆ ರೆಡಿ ಮಾಡ್ತಿದೆ. ಉತ್ತರ ಪ್ರದೇಶದಲ್ಲಿ ಲವ್ ಜಿಹಾದ್ ವಿರುದ್ಧ ಮತಾಂತರ ಕಾಯ್ದೆ ಜಾರಿಯಾಗುತ್ತೆ, ಆಮೇಲೆ ಕರ್ನಾಟಕದಲ್ಲೂ ಮಾಡ್ತೀವಿ ಅಂತ ಸಿಟಿ ರವಿ, ಅಶೋಕ್ ಬೊಮ್ಮಾಯಿ ಸೇರಿ ಎಲ್ಲರೂ ಹೇಳಿದರು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಎಕ್ಸ್‌ಪ್ರೆಸ್ 18 ನಲ್ಲಿ ಚೀನಾದ 43 ಆಪ್ಗಳನ್ನು ಬ್ಯಾನ್ ಮಾಡಿದ ಮೋದಿ ಸರ್ಕಾರ. ರಾಷ್ಟ್ರದ ಭದ್ರತೆ, ಗ್ರಾಹಕರ ಸುರಕ್ಷತೆಗಾಗಿ ಚೀನಾನ ಮತ್ತೆ 43 ಆಪ್ಗಳಿಗೆ ನಿಷೇಧ. ಇಲ್ಲಿವರೆಗೆ 228 ಆಪ್ಗಳು ಬ್ಯಾನ್ ಆಗಿದೆ. ಸಂಸದ ಶಿವಕುಮಾರ್ ಉದಾಸಿಯಿಂದ ರೈತನ ಮೇಲೆ ಹಲ್ಲೆ, ಸಮಸ್ಯೆ ಹೇಳಲು ಬಂದಾಗ ತಳ್ಳಿ ಗಲಾಟೆ, ಮುಂದಿನ ಚುನಾವಣೆಯಲ್ಲಿ ಬುದ್ಧಿ ಕಲಿಸ್ತೀವಿ ಅಂತ ರೈತರ ಎಚ್ಚರಿಕೆ. ಆಡಳಿತ ಮಂಡಳಿ ಕಾರ್ಮಿಕರ ನಡುವೆ ನಿಲ್ಲದ ಸಂಘರ್ಷ, ಮತ್ತೆ ಬಿಡದಿ ಟೊಯೋಟಾ ಕಂಪನಿ ಲಾಕ್ಔಟ್, ಕಾರ್ಮಿಕರ ಉದ್ದಟತನ ಅಂತ ಆಡಳಿತ ಮಂಡಳಿ ಆಕ್ರೋಶ. ನಟ
ನಟ ಜಗ್ಗೇಶ್ ಸಿನಿ ಜರ್ನಿಗೆ 40 ವರ್ಷ. ಸಿನಿ ಪಯಣದ ಏಳು ಬೀಳು ಮೆಲುಕು ಹಾಕಿದ ನವರಸ ನಾಯಕ. ಕಷ್ಟದಲ್ಲಿದ್ದಾಗ ಕೈ ಹಿಡಿದಿದ್ದ ಶಿವರಾಜ್ ಕುಮಾರ್, ಅಂಬರೀಷ್ ನೆನಪು ಸ್ಮರಿಸಿದ ಜಗ್ಗೇಶ್. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ